ಹೆಸ್ಕಾಂ ಸಿಬ್ಬಂದಿಯ ನಿರ್ಲಕ್ಷ್ಯಕ್ಕೆ ರೈತರೊಬ್ಬರು ಸಾವಿರ ಮನೆ ಸೇರಿರುವಂತ ಘಟನೆ ಹಾವೇರಿಯಲ್ಲಿ ನಡೆದಿದೆ. ರೈತರನ್ನ ಕಂಬ ಹತ್ತಿಸಿ ರಿಪೇರಿ ಕೆಲಸ ಮಾಡಿಸಿದ್ದಾರೆ ಹೆಸ್ಕಾಂ ಸಿಬ್ಬಂದಿ. ಈ ವೇಳೆ ಕರೆಂಟ್ ಶಾಕ್ ತಗಲಿ ಕಾಶಿನಾಥ್ ಅನ್ನುವಂಥ ರೈತ ಮೃತಪಟ್ಟಿದ್ದಾರೆ ಸ್ಥಳದಲ್ಲೇ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ತುಮರಿಕೊಪ್ಪದಲ್ಲಿ ನಡೆದಿರುವಂಥ ಘಟನೆ ಇದು. ಕಾಶಿನಾಥ್ ಅವರನ್ನ ಕಂಬಕ್ಕೆ ಹತ್ತಿಸಿ ಕೆಲಸ ಮಾಡ್ತಾ ಇದ್ರು ಲೈನ್ಮ್ಯಾನ್ ತಿರುಪತಿ ಎಂಬುವರು. ಸದ್ಯ ಹೆಸ್ಕಾಂ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಮದಲ್ಲಿ ಇದು 3ನೇ ಪ್ರಕರಣ ಅಂತ ಗ್ರಾಮಸ್ಥರು ಕಿಡಿಕಾರ್ತಾ ಇದ್ದಾರೆ. ಮೃತನ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ. ನನ್ ಗಂಟನ್ ರೊಕ್ಕ ತಗೊಂಡು ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ಯಾನ್ರಿ. ಅವ್ನ ಹೇಳ್ತಾರಂటే ಆಗ್ಲಿ ಅವ ಬರ್ಬೇಕು ತಿರುಪತಿ ಬಾಡ ಅಂದ್ರ ಬಿಡ್ತಾನ. ನನ್ ಗಂಟನ್ ಇಲ್ಲ ಅಂದ್ರ ಬಿಡೋದಿಲ್ಲ. ಬರ್ಬೇಕವ ಅವ್ನ ಹೇಳ್ತಾರಂటే ಆಗ್ಲಿ ಬರ್ಬೇಕವ ಬಿಕ್ಕಿ ಬಾಡ ದಿನ ಕರ್ಕೊಂಡು ಹೋಗ್ತಾರೆ. ದಿನ ಕರ್ಕೊಂಡು ಹೋಗ್ಕನ್ರಿ. ಅವ್ನ ಹೇಳ್ತಾರಂటే ಆಗ್ಲಿ ಅವ್ನ ಹೇಳ್ತಾರಂటే ಆಗ್ಲಿ ದಿನ ಕರ್ಕೊಂಡು ಹೋಗ್ಕನವ. ಅವ ಬರೋ ಮಟ ನನ್ ಗಂಟನ್ನ ಬಿಡೋದಿಲ್ಲ. ಅವ ಬಂದ್ರನ್ನ ಬಿಡೋದಿಲ್ಲ. ಅವ ಮಾಡೋ ಕೆಲಸ ನಿಮ್ಮ ಗಂಡನ ಕಡೆಯಿಂದ ಮಾಡ್ತಾರೆ. ಅವ ಮಾಡೋ ಕೆಲಸ ನನ್ ಗಂಟನ್ ಕಡೆ ಮಾಡಿಸ್ತಾನ. ಅವ ಬಿಕ್ಕಿ ಅಲ್ಲ ನನ್ನ ಆಟ ಆಡ್ಸಿ ಅವ ಬರೋ ಮಟ ನನ್ ಗಂಟನ್ ಬಿಡೋದಿಲ್ಲ. ಬಿಕ್ಕಿ ಬಾಡ ಬರ್ಬೇಕವ ಅಂತಲ್ಲ ನನ್ ಗಂಟನ್ ಬಿಡ್ತಾನ. ನಾನು ಬೆಳಿಗ್ಗೆ ಎಷ್ಟೊತ್ತಿಗೆ ಬಂದಿದ್ರಿ ಅವರು? 9 ಗಂಟೆಗೆ ಬಂದಾರ ಎಣ್ಣ ಅವ್ರ. ನನ್ ಗಂಟನ್ ಬಿಡ ಮಟ್ಟ ಅವ ಬರೋ ಮಟ್ಟ ನನ್ ಗಂಟನ್ ನಾ ಬಿಡೋದಿಲ್ಲ. ಯಾವ ಬಂದ್ರೆ ಬಿಟ್ರೆ ನಾ ಬಿಡೋದಿಲ್ಲ. ದಿನ ಹೋಗ್ತಿದ್ರೇನ್ರಿ ಅವ್ರ ಜೊತೆ? ದಿನ ಅದ ಬಾಡನ ಕರ್ಕೊಂಡು ಹೋಗ ನನ್ನ ದಿನ ಅದ ಬಾಡನ ಕರ್ಕೊಂಡು ಹೋಗಾನ. ನನ್ ಗಂಟ ಬೇಕು ನನಗ. ಏನ್ ಪಗಾರ ಕೊಡ್ತಿದ್ರ? ಏನ್ ಪಗಾರ ಕೊಡ್ತಿದ್ರೇನ್ರಿ ಅವ್ರು? ಪಗಾರ ಏನು ಕೊಡ್ತಿದ್ದಿಲ್ಲ. ಅವ್ನ ಹೇಳ್ತಾರಂటే ಆಗ್ಲಿ ಅವಂಗ ರೊಕ್ಕನ ಕೊಡ್ತಿದ್ದಿಲ್ಲ. ದುಡ್ಸ್ಕೊಂಡ್ ಬಿಕ್ಕಿ ಬಾಡ ನನ್ ಗಂಟ ಬೇಕು ನನಗ. ಅವ್ನ್ ಕರ್ಕೊಂಬರ್ರಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಾನಂದ್ ಫೋನ್ ಸಂಪರ್ಕದಲ್ಲಿ. ಶಿವಾನಂದ, ಅದು ಹೇಗೆ ಹೆಸ್ಕಾಂ ಸಿಬ್ಬಂದಿ ಮತ್ತೊಬ್ಬ ವ್ಯಕ್ತಿಯನ್ನು ಕಂಬ ಹತ್ತಿಸೋದಕ್ಕೆ ಸಾಧ್ಯ? ಏನಾಗಿದೆ ಇಲ್ಲಿ? ಯಾಕೆ ಈ ರೀತಿ ಆಗ್ಬಿಟ್ಟಿದೆ? ಖಂಡಿತ ರಕ್ಷಿತ್, ಇಂತಹದೊಂದು ಘಟನೆ ನಡೆದಿರುವಂತದ್ದು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ತುಮರಿಕೊಪ್ಪ ಗ್ರಾಮದ ಹೊರವಲಯದಲ್ಲಿ ಅಂತ ಹೇಳ್ಬೋದು. ಅಂದ್ರೆ ನಿನ್ನೆಯಿಂದನೂ ಕೂಡ ಆ ಒಬ್ಬ ರೈತನ ಹೊಲಕ್ಕೆ ನೀರು ಹಾಯಿಸಲು ಕರೆಂಟ್ ಬಂದಾಗಿತ್ತು. ಅಂದ್ರೆ ಮೇಲ್ಗಡೆ ಕಂಬದಲ್ಲಿ ಒಂದ್ ಸ್ವಲ್ಪ ಲೂಸ್ ಕಲೆಕ್ಷನ್ ಆಗಿ ಆ ಕರೆಂಟ್ ವಿದ್ಯುತ್ ವ್ಯತ್ಯಯ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಆ ಒಂದು ಏರಿಯಾದ ಇನ್ಚಾರ್ಜ್ ಆಗಿರ್ತಕ್ಕಂಥ ತಿರುಪತಿ ಅಂತಕ್ಕಂಥವ್ರಿಗೆ ಒಬ್ಬ ರೈತ ಏನು ಕಾಶಿನಾಥ ಫೋನ್ ಮಾಡ್ತಾನೆ, ನಮ್ಮ ಗದ್ದೆಗೆ ನೀರ್ ಬರ್ತಾ ಇಲ್ಲ, ಬಂದು ಸರಿ ಮಾಡ್ರಿ ಅಂತೇಳಿ. ಆ ಒಬ್ಬ ರೈತನ ಮನೆಗೆ ಇಂದು ಬೆಳಿಗ್ಗೆ ಆ ಕಾಶಿನಾಥ್ ಏನು ಹೆಸ್ಕಾಂ ಸಿಬ್ಬಂದಿ ಇದ್ರಲ್ಲ ಕಾಶಿನಾಥ, ಅವರು ಮನೆಗೆ ಹೋಗಿ ಆ ಒಬ್ಬ ರೈತನನ್ನೇ ಕರೆದುಕೊಂಡು ಹೋಗಿ ಅವನ ಕಂಬವನ್ನ ಹತ್ತಿಸಿ ರಿಪೇರಿ ಮಾಡಿಸುವಂತ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಸಾಕಷ್ಟು ಒಂದು ಗ್ರಾಮಸ್ಥರು ಆಗ್ತಾ ಇದಾರೆ. ಅಂದ್ರೆ ಈ ತಿರುಪತಿ ಕೇವಲ ಡ್ಯೂಟಿ ಹೆಸರಿಗೆ ಮಾತ್ರ ಡ್ಯೂಟಿ ಮಾಡ್ತಾರೆ. ಆದ್ರೆ ಈ ಬಾರಿ ಹಿಂದೆಯೂ ಕೂಡ ಇಂತಹ ಒಂದು 2-3 ಪ್ರಕರಣಗಳು ನಡೆದಿರುವಂತದ್ದು. ಅಂದ್ರೆ ರೈತರಿಂದಲೇ ಆ ವಿದ್ಯುತ್ ಅನ್ನ ಸರಿ ಮಾಡಿಸುವಂತ ಕೆಲಸಕ್ಕೆ ತಿರುಪತಿ ಮುಂದಾಗ್ತಾರೆ. ಆದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು, ಇವರ ಮೇಲಧಿಕಾರಿಗಳು ಯಾರು ಕೂಡ ಕ್ಯಾರೆ ಅಂತಿಲ್ಲ. ಅಂದ್ರೆ ಹಿಂದೆ ಆದಂತಹ ಪ್ರಕರಣಗಳನ್ನು ಕೂಡ ದುಡ್ಡು ಕೊಟ್ಟು ಮುಚ್ಚಿಸಿ ಹಾಕಿರುವಂತ ಮಾತನ್ನು ಕೂಡ ಆ ಗ್ರಾಮಸ್ಥರು ಹೇಳಿರುವಂತದ್ದು. ಅಂದ್ರೆ ಏನು 32 ವರ್ಷದ ಕಾಶಿನಾಥ್ ಏನು ಸಾವನ್ನಪ್ಪಿರುವಂತದ್ದು ಗ್ರಾಮದಲ್ಲಿ ಸಾಕಷ್ಟು ನೋವನ್ನ ತಂದೆ. ಅಂದ್ರೆ ಗ್ರಾಮಕ್ಕೆ ಅಗದಿ ಒಳ್ಳೆಯ ವ್ಯಕ್ತಿ ಆಗಿದ್ದ ಆ ಒಂದು ಗ್ರಾಮಸ್ಥರು ಹೇಳುವ ಪ್ರಕಾರ. ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತಕ್ಕಂಥ ವ್ಯಕ್ತಿಯನ್ನ ಈ ಒಂದು ಹೆಸ್ಕಾಂ ಸಿಬ್ಬಂದಿ ಈಗ ಬಲಿ ತೆಗೆದುಕೊಂಡಿರುವಂತದ್ದು ಕಾಶಿನಾಥ್. ಥ್ಯಾಂಕ್ ಯು ಶಿವಾನಂದ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.